ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ರಘು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಗೆ 2 ಸ್ಟೆಪ್ ಸ್ಯಾರಿನ ಹೇಗೆ ಉಡಿಸ್ಬೇಕು ಅಂತಂದೇಳಿ ತುಂಬಾ ಈಸಿಯಾಗಿ ಸಿಂಪಲಾಗಿ ಹೇಳ್ಕೊಡ್ತೀನಿ. ಯಾರಿಗೆಲ್ಲ ಸ್ಟಾರ್ಟಿಂಗಲ್ಲಿ ಇವಾಗ ಸೀರೆ ಎಲ್ಲ ಉಡ್ಸೋಕ್ಕೆ ಬರೋದಿಲ್ವ, ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀರಾ ಹೊಸದಾಗಿ, ಸೊ ಅವ್ರಿಗೆಲ್ಲ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರ್ತಾರಲ್ವ, ಸೊ ಅವ್ರಿಗೆಲ್ಲ ಸ್ಯಾರಿ ಉಡ್ಸೋಕ್ಕೆ ಬರೋದಿಲ್ಲ. ಹಾಗಾಗಿ ತುಂಬಾ ಸಿಂಪಲಾಗಿ ನಾನು 2 ಸ್ಟೆಪ್ಪಲ್ಲಿ ಹೇಗೆ ಸೀರೆ ಉಡಿಸ್ಬೇಕು ವರಮಹಾಲಕ್ಷ್ಮಿಗೆ ಅಂತಂದೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅರ್ಥ ಆಗುತ್ತೆ. ಹಾಗೆಯೇ ಹೊಸದಾಗಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಸೊ ಬನ್ನಿ ಇವಾಗ ಯಾವ ರೀತಿ ಸ್ಯಾರಿ ಉಡಿಸೋದು ಅಂತಂದು ಹೇಳ್ಕೊಡ್ತೀನಿ. ನಾನು ಯಾವುದೇ ರೀತಿ ಸ್ಟ್ಯಾಂಡ್ ಯೂಸ್ ಮಾಡಿಲ್ಲ ಸ್ಯಾರಿ ಉಡಿಸೋಕ್ಕೆ. ಓನ್ಲಿ ಬಿಂದಿಗೆ ಮತ್ತು ಕಳಶ ಇಟ್ಟು ಅಷ್ಟೇ ಸ್ಯಾರಿನ ಉಡಿಸ್ತಾ ಇರೋದು ದೇವಿಗೆ ನಾನು. ಮೊದಲಿಗೆ ನಾವು ಯಾವ ಥರ ಸ್ಯಾರಿ ಉಟ್ಕೊತೀವಲ್ವ, ಸೊ ಸ್ಟಾರ್ಟಿಂಗಲ್ಲಿ ಸೊ ಅಲ್ಲಿಂದ ನಾನು ನೆರಿಗೆ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಸೊ ಬಿಗಿನರ್ಸ್ಗಾದರೆ ಒಂದೇ ಸರಿಗೆ ನೆರಿಗೆ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ನಾನು ತೋರಿಸ್ತಾ ಇದ್ದೀನಲ್ವ, ಸ್ವಲ್ಪನೇ ನೆರಿಗೆನೇ ಮಾಡ್ಕೊಂಬಿಟ್ಟು ಈ ರೀತಿ ಕ್ಲಿಪ್ಸ್ ಹಾಕ್ತಾ ಹೋಗಬೇಕು. ಇಲ್ಲ ಅಂದರೆ ಒಟ್ಟಿಗೆ ಅಂದರೆ ನಿಮಗೆ ನೆರಿಗೆ ಹಿಡಿಯೋಕ್ಕೆ ಆಗೋದಿಲ್ಲ. ಸೊ ಒಂದೊಂದು ಮಿಸ್ ಆಗಿಬಿಟ್ರೆ ಸ್ಯಾರಿ ಚೆನ್ನಾಗಿ ಬರೋದಿಲ್ಲ. ನಾವು ಎಷ್ಟು ಚೆನ್ನಾಗಿ ಸ್ಯಾರಿ ಪ್ಲೇಟ್ಸ್ ಚೆನ್ನಾಗಿ ಮಾಡ್ಕೊಳ್ತೀವೋ ಸ್ಯಾರಿ ಅಷ್ಟೇ ನೀಟಾಗಿ ಕೂರುತ್ತೆ. ಇಲ್ಲ ಅಂದರೆ ಒಂದೊಂದೇ ನೆರಿಗೆ ಮಿಸ್ ಆದ್ರೂ ಸಹ ಸ್ಯಾರಿ ನೀಟಾಗಿ ಬರೋದಿಲ್ಲ. ಸೊ ಹಾಗಾಗಿ ನೆರಿಗೆಯನ್ನು ನೀಟಾಗಿ ಮಾಡ್ಕೋಬೇಕು. 2 ಕಡೆ ಕ್ಲಿಪ್ಸ್ ಹಾಕಿ ಮತ್ತು ಹಾಗೆಯೇ ಮಧ್ಯದಲ್ಲೂ ಸಹ ಕ್ಲಿಪ್ ಹಾಕಬೇಕು. ಸೊ ನನ್ನ ಸ್ಯಾರಿ ತುಂಬಾ ಸ್ಮೂತಾಗಿರೋದ್ರಿಂದ ನಾನು ಒಟ್ಟಿಗೆ ಹಾಕ್ತೀನಿ ಮಧ್ಯದಲ್ಲಿ. ಸದ್ಯಕ್ಕೆ ನಾನು 2 ಸೈಡ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇನ್ನೂ ಸ್ವಲ್ಪ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ನಾನು 1 ಮಾರು ಅಷ್ಟು ಬಿಟ್ಕೊಳ್ತಾ ಇದ್ದೀನಿ. ಸೆರಗಿಗೆ ಸಾಕಾಗುತ್ತೆ, 1 ಮಾರಾದರೆ ಸಾಕಾಗುತ್ತೆ ನೆರಿಗೆ ಮಾಡ್ಕೊಳ್ಳೋಕ್ಕೆ. ನಾನು ನೆರಿಗೆನ ತುಂಬ ಚಿಕ್ಕದಾಗೂ ಮಾಡ್ಕೊಳ್ತಾ ಇಲ್ಲ, ಹಾಗಂತ ತುಂಬ ದೊಡ್ಡದಾಗೂ ಮಾಡ್ಕೊಳ್ತಾ ಇಲ್ಲ, ಮೀಡಿಯಮಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದೇಳಿ. ಇವಾಗ ನಾನು ಆ ಕಡೆ ಈ ಕಡೆ 2 ಕಡೆನೂ ನಾನು ಕ್ಲಿಪ್ಸ್ ಹಾಕಾಯಿತು. ಇವಾಗ ಮಧ್ಯದಲ್ಲೂ ಸಹ ನಾನು ಹಿಡಿದು ಕ್ಲಿಪ್ ಹಾಕ್ತಾ ಇದ್ದೀನಿ. ಮತ್ತು ಮಿಕ್ಕಿರೋದು ಸಹ ಆ ಕಡೆ ಈ ಕಡೆ ಸಹ ಅವುಗಳಿಗೆ ನಾನು ಕ್ಲಿಪ್ ಹಾಕ್ತೀನಿ. ನೋಡಿ, ಮಧ್ಯದಲ್ಲಿ ಏನಾದರೂ ನೆರಿಗೆ ಏನಾದರೂ ಮಿಸ್ ಆಗಿದ್ದರೆ ಸೊ ನೋಡ್ಕೊಂಬಿಟ್ಟು ಹಾಕಿ. ಮತ್ತು ಅದೇ ಥರ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ನೆರಿಗೆ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಸ್ಯಾರಿಯ ಸೆರಗು 1 ಮಾರು ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ನಾನು ನೆರಿಗೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ನೆರಿಗೆ ಮಾಡಿ ಇಟ್ಟಿರೋದನ್ನು ಆ ಕಡೆ ಈ ಕಡೆ ಪ್ಲೇಟ್ಸ್ನ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಒಂದೊಂದು ಮಿಸ್ ಆಗಿರುತ್ತೆ ಅಥವಾ ಸರಿಯಾಗಿ ಬಂದಿರಲ್ಲ, ಆಚೆ ಈಚೆ ಆಗಿರುತ್ತೆ. ಹಾಗಾಗಿ ನಾನು ನೀಟಾಗಿ ಜೋಡಿಸ್ಬಿಟ್ಟು ಅದಕ್ಕೆ ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ, ಎಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು. ಯಾಕಂದರೆ ನೆರಿಗೆ ಚೆನ್ನಾಗಿ ಬಂದಿಲ್ಲ ಅಂದರೆ ಸ್ಯಾರಿ ಕೂಡ ಉಡ್ಸೋಕ್ಕೆ ಕ್ಲೀನಾಗಿ ಬರೋದಿಲ್ಲ. ಮತ್ತು ಆ ಟೈಮಲ್ಲಿ ಹರಿಬಿರಿ ಆಗೋಗ್ಬಿಡುತ್ತೆ, ಕಷ್ಟ ಆಗುತ್ತೆ. ಹಾಗಾಗಿ ಇವಾಗಲೇ ನಾವು ನೀಟಾಗಿ ಸ್ಯಾರಿನ ಜೋಡಿಸ್ಕೊಂಡ್ರೆ ಸ್ಯಾರಿ ಉಡಿಸ್ಬೇಕಾದ್ರೆ ಅಷ್ಟೊಂದು ಕಷ್ಟ ಅನಿಸೋದಿಲ್ಲ. ಸೊ ಹಾಗಾಗಿ ನಾನು ಈ ಸೈಡು ಕೂಡ ಅದೇ ಥರ ಪ್ಲೇಟ್ಸ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಸ್ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸೇಫ್ಟಿ ಪಿನ್ ಜಾಸ್ತಿ ಯೂಸ್ ಮಾಡಬೇಡಿ, ಯಾಕಂದರೆ ಸ್ಯಾರಿ ತುಂಬಾ ಡ್ಯಾಮೇಜ್ ಆಗಿಬಿಡುತ್ತೆ, ತುಂಬಾ ಸ್ಮೂತ್ ಇದ್ದರೆ ಸ್ಯಾರಿ. ಸೊ ಹಾಗಾಗಿ ಕ್ಲಿಪ್ಪೇ ಹಾಕ್ಕೊಳ್ಳಿ. ಯಾಕಂದರೆ ಮತ್ತು ಸ್ಯಾರಿ ಉಡಿಸ್ಬೇಕಾದ್ರೂ ನಾವು ಪಿನ್ ಯೂಸ್ ಮಾಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ಕೂಡ ಸ್ಯಾರಿ ಡ್ಯಾಮೇಜ್ ಆಗೇ ಆಗುತ್ತೆ. ಹಾಗಾಗಿ ಸೊ ಈ ಟೈಮಲ್ಲಿ ಕ್ಲಿಪ್ಪೇ ಹಾಕ್ಕೊಂಬಿಡಿ, ಓಕೆನಾ. ಸೊ ಇವಾಗ ನಾನು ಮಧ್ಯದಲ್ಲೂ ಸಹ ನೆರಿಗೆನ ಜೋಡಿಸ್ಕೊಂಡ್ಬಿಟ್ಟು ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ. ಸ್ಯಾರಿ ತುಂಬಾ ಸ್ಮೂತಾಗಿರೋದ್ರಿಂದ ಬೇಗನೆ ಆಗೋಗ್ಬಿಡುತ್ತೆ. ಇವಾಗ ನಾನು ಆ ಕಡೆ ಈ ಕಡೆ 2 ಕಡೆ ಜೋಡಿಸ್ಬಿಟ್ಟು ಇವಾಗ ನಾನು ಸೆರಗನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾರಿನ ಫೋಲ್ಡ್ ಮಾಡಿದ್ದೀನಿ. ಇವಾಗ ನಾನು ನಾರ್ಮಲಾಗಿ ನಾವು ಉಟ್ಕೊಳ್ತೀವಲ್ಲ ಆ ರೀತಿ ಸಹ ಮಾಡ್ಬೋದು, ಬಟ್ ನಾನು ಫೋಲ್ಡ್ ಮಾಡಿಬಿಟ್ಟು ನಾನು ನೆರಿಗೆ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ತುಂಬಾ ಲುಕ್ಕು ಚೆನ್ನಾಗಿ ಕಾಣುತ್ತೆ ಅಂತಂದೇಳಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ನಾನು ಸೆರಗಿಗೆ ಪ್ಲೇಟ್ಸ್ ಮಾಡ್ಕೊಳ್ತಾ ಇದ್ದೀನಿ. 3ರಿಂದ 4 ಅಷ್ಟೇ ಬರಬಹುದು ಪ್ಲೇಟ್ಸು, ಯಾಕಂದರೆ ಫೋಲ್ಡ್ ಮಾಡಿದ್ದೀವಲ್ವ ಹಾಗಾಗಿ ತುಂಬಾ ಕಡಿಮೆ ಬರ್ತವೆ.
ಇವಾಗ ನಾನು ಪ್ಲೇಟ್ಸ್ನ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಒಂದೊಂದಾಗಿ ಇಟ್ಕೊಂಡು ಅದಕ್ಕೂ ಕೂಡ ಕ್ಲಿಪ್ ಹಾಕ್ತಾ ಇದ್ದೀನಿ. ಕ್ಲಿಪ್ ಹಾಕಿಲ್ಲ ಅಂದರೆ ಮತ್ತೆ ಮಿಸ್ ಆಗೋಗ್ಬಿಡುತ್ತೆ. ಹಾಗಾಗಿ ನಾವು ರೆಡಿ ಆಗಿದ ತಕ್ಷಣವೇ ಪ್ಲೇಟ್ಸು ಹಿಂದೆಲೇ ಕ್ಲಿಪ್ ಹಾಕೊಂಡ್ಬಿಡ್ಬೇಕು. ಇಲ್ಲಾಂದರೆ ಮತ್ತೆ ಡಬಲ್ ಕೆಲಸ ಆಗೋಗ್ಬಿಡುತ್ತೆ. ಯಾಕಂದರೆ ಫೋಲ್ಡ್ ಮಾಡಿರ್ತೀವಲ್ಲ, ಮಧ್ಯದಲ್ಲಿ ಗ್ಯಾಪ್ ಆಗಿಬಿಡುತ್ತೆ. ಹಂಗಾಗಿ ನಾವು ನೆರಿಗೆ ಇಟ್ಕೊಂಡ ತಕ್ಷಣ ನಾವು ಕ್ಲಿಪ್ ಹಾಕೊಂಡ್ಬಿಟ್ರೆ ಸೊ ಬೆಸ್ಟ್ ಆಗೋಗ್ಬಿಡುತ್ತೆ. ಇವಾಗ ನಮ್ಮದು ಸ್ಯಾರಿ ರೆಡಿಯಾಗಿದೆ ನೋಡಿ. ಈ ರೀತಿ ಸ್ಯಾರಿ ರೆಡಿ ಮಾಡಿ ಇಟ್ಕೊಂಡ್ರೆ ನೈಟು ಮಾರ್ನಿಂಗು ಬೇಗ ಉಡಿಸೋರು ಉಡಿಸ್ಬೋದು, ಇಲ್ಲಾಂದರೆ ನೈಟೇ ಉಡಿಸೋರು ಉಡಿಸ್ತಾರೆ, ಅವರವರ ಮನೆ ಪದ್ಧತಿ ಪ್ರಕಾರ. ಸೊ ನಾನು ವರಮಹಾಲಕ್ಷ್ಮಿನ ಹೇಗೆ ಮಾಡ್ತೀನಿ ಅಂತಂದೇಳಿ ಆ ಬ್ಲಾಗು ಕೂಡ ನಾನು ಯೂಟ್ಯೂಬಲ್ಲೇ ಹಾಕ್ತೀನಿ ನೋಡಿ. ಇವಾಗ ನಾನು ಒಂದು ಬಿಂದಿಗೆಗೆ ಒಂದು ಕೋಲ್ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ನಾನು ವಿಡಿಯೋ ತೋರ್ಸೋಕೆ ಅಷ್ಟೇ ನಾನು ರೆಡಿ ಮಾಡಿ ಇಟ್ಕೊಂಡಿರೋದು. ಸೊ ನೀವು ಪೂಜಾ ಏನಾದರೂ ಮಾಡ್ತೀರಾ ಅಂತಂದರೆ ಬಿಗಿನರ್ಸ್ ಆಗಿದ್ದರೆ ಅದು ಬಿಂದಿಗೆ ಇವಾಗ ಕೂತ್ಕೊಳ್ಳೋದಿಲ್ಲ, ಅಲ್ಲಾಡ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಪೂಜೆ ಮಾಡಿಬಿಟ್ಟು ಅದಕ್ಕೆ ಬಿಂದಿಗೆಗೆ ನೀರು ತುಂಬಿಸ್ಬಿಟ್ಟು ಇಟ್ಕೊಳ್ಳಿ, ಆವಾಗ ಅದು ಹಲ್ಗಾಡೋದಿಲ್ಲ. ಸೊ ಸ್ಯಾರಿನ ನೀಟಾಗಿ ಉಡ್ಸೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತಂದೇಳಿ. ಸೊ ನನಗೆ ಸ್ಯಾರಿ ಉಡ್ಸೋಕೆ ಬರುತ್ತೆ, ಹಾಗಾಗಿ ನಾನು ಖಾಲಿ ಬಿಂದಿಗೆಗೆ ಸೀರೆ ಉಡಿಸಿ ನಿಮಗೆ ತೋರಿಸ್ತಾ ಇರೋದು ಅಷ್ಟೇ. ನಾನು ಆ ಬಿಂದಿಗೆಯಲ್ಲಿ ಏನೂ ಹಾಕಿಲ್ಲ, ಜಸ್ಟ್ ವೀಡಿಯೋಗಷ್ಟೇ ನಾನು ಇಟ್ಕೊಂಡಿರೋದು. ಸೊ ನೀವೇನಾದರೂ ಮಾಡ್ತೀರಾ ಅಂದರೆ ನೀರು ಹಾಕಿ ಇಟ್ಕೊಳ್ಳಿ, ಆವಾಗ ಬಿಂದಿಗೆ ಅಲ್ಲಾಡೋದಿಲ್ಲ ಅಂತಂದೇಳಿ ಅಷ್ಟೇ. ನಾನು 2 ಸ್ಟೆಪ್ಪಲ್ಲಿ ಸ್ಯಾರಿ ಉಡಿಸ್ತಾ ಇರೋದು, ಹಾಗಾಗಿ ನಾನು ಸ್ಯಾರಿಯ ಮಧ್ಯಭಾಗದಲ್ಲಿ ಬಿಂದಿಗೆ ಇಟ್ಬಿಟ್ಟು ನೋಡಿ, ಒಂದು ಸ್ಟೆಪ್ ಕೆಳಗಡೆ ಮತ್ತು ಇನ್ನೂ ಒಂದು ಸ್ಟೆಪ್ಪು ಮೇಲೆ ನೆರಿಗೆ, ಆ ರೀತಿ ಗ್ಯಾಪ್ ಇರಬೇಕು ಸ್ವಲ್ಪ. ಒಂದು ನೆರಿಗೆಯಿಂದ ಇನ್ನೊಂದು ನೆರಿಗೆಗೆ ಸ್ವಲ್ಪ ಗ್ಯಾಪ್ ಇರಬೇಕು. ಆವಾಗ ಮಧ್ಯದಲ್ಲಿ ಒಂದು ದಾರನಾದರೂ ಕಟ್ಟಿ, ಇಲ್ಲಾಂದರೆ ಸೆಟ್ ಆದರೆ, ಇಲ್ಲಾಂದರೆ ದೊಡ್ಡದಾಗಿ ಒಂದು ಪಿನ್ ಬರುತ್ತೆ, ಸೇಫ್ಟಿ ಪಿನ್ನು. ಸೊ ಅದನ್ನಾದರೂ ಯೂಸ್ ಮಾಡ್ಬೋದು. ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡಿ, ಒಂದು ದಾರ ಕಟ್ಟಿ ಇಲ್ಲಾಂದರೆ ಸೇಫ್ಟಿ ಪಿನ್ನಾದರೂ ಹಾಕಿ. ಮತ್ತೆ ಹೇಳ್ತಾ ಇದ್ದೀನಿ, ಸೇಫ್ಟಿ ಪಿನ್ ಯೂಸ್ ಮಾಡಬೇಕಾದ್ರೆ ಸ್ಯಾರಿ ಹುಷಾರು, ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸ್ಮೂತಾಗಿದ್ದರೆ ಸ್ಯಾರಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ನಾನು ನೆರಿಗೆ ಎಲ್ಲ ನೀಟಾಗಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಮೇಲೆ ಕೆಳಗಡೆ ಅಂತಂದೇಳಿ. ಕೆಳಗಿಳಿದು ಏನು ನಾನು ಕ್ಲಿಪ್ ತೆಗ್ದಿಲ್ಲ. ಸೊ ಮೇಲಿಳ್ದು ಮಾತ್ರ ನಾನು ನೆರಿಗೆದು ಕ್ಲಿಪ್ ತೆಗೆದುಬಿಟ್ಟು ನಾನು ನೆರಿಗೆ ಎಲ್ಲ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ, ಆ ಕಡೆ ಈ ಕಡೆ ಅಂತಂದೇಳಿ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತಂದೇಳಿ. ನಾನು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದಕ್ಕೆ ನಾನು ಕೈ ಅಥವಾ ಕಾಲು ಏನು ಜೋಡಿಸ್ತಾ ಇಲ್ಲ, ನಾರ್ಮಲಾಗಿ ನಾನು ಸ್ಯಾರಿ ಉಡಿಸ್ತಾ ಇರೋದು. ಜಸ್ಟ್ ಬಿಗಿನರ್ಸ್ಗೆ, ಅವ್ರಿಗೆ ಸ್ಯಾರಿನೇ ಉಡ್ಸೋಕ್ಕೆ ಬರೋದಿಲ್ಲ ಅನ್ನೋರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಉಡಿಸ್ಬಹುದು ಅಂತಂದೇಳಿ. ನಿಮಗೆ ಕೈ ಮತ್ತು ಕಾಲು ಅದನ್ನು ಯಾವ ರೀತಿ ಜೋಡಿಸ್ಬೇಕು ಆ ವಿಡಿಯೋನು ಬೇಕಂದರೆ ನೀವು ಕಮೆಂಟ್ ಕೂಡ ಮಾಡಿ, ನಾನು ಆ ವಿಡಿಯೋನು ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ, ಓಕೆನಾ. ನೆರಿಗೆಗಳು ನೀಟಾಗಿ ಅಡ್ಜಸ್ಟ್ ಆಗಿಲ್ಲ ಅಂದರೆ ಹಿಂದುಗಡೆ ಒಂದು ಕ್ಲಿಪ್ ಹಾಕ್ಬಿಡಿ ಅಥವಾ ಒಂದು ಪಿನ್ ಹಾಕಿ, ಆವಾಗ ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ಇಲ್ಲ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸ್ಯಾರಿ. ಕಾಟನ್ ಸ್ಯಾರಿ ಆಗಿದ್ದರೆ ಅದು ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ಈಗ ನಾರ್ಮಲ್ ಸ್ಯಾರಿ ಆದರೆ ಒಂದೊಂದು ಸಾರಿ ಕೂರೋದಿಲ್ಲ, ಹಾಗಾಗಿ ಸೊ ನಿಮಗೆ ಕೂರಲ್ಲ ಅಂದರೆ ಹಿಂದುಗಡೆ ಒಂದು ಪಿನ್ ಹಾಕ್ಬಿಡಿ, ಸೇಫ್ಟಿ ಪಿನ್ನು. ಸೊ ನಾನು ಯಾವುದು ಪಿನ್ ಹಾಕಿಲ್ಲ. ಸೊ ಆ ಥರ ಹಾಕೋದಾದರೆ ಹಾಕ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಕೂತ್ಕೊಂಡಿದೆ ಅಂತಂದೇಳಿ. ಇವಾಗ ನಾನು ಕೆಳಗಡೆ ಸಹ ಅದೇ ರೀತಿ ಪ್ಲೇಟ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವೇ ನೋಡ್ತಾ ಇದ್ರಲ್ಲ ಪ್ಲೇಟ್ಸಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದೇಳಿ. ಏನಿಲ್ಲ, ಸಿಂಪಲ್ಲು. ಇವಾಗ ಅದನ್ನು ನೆರಿಗೆನ ಹಿಂದುಗಡೆಯಿಂದ ತೊಗೊಳ್ತಾ ಇದ್ದೀನಿ ಒಂದೊಂದಾಗಿ. ನಾನು ಇದಕ್ಕೆ ಜಾಸ್ತಿ ಸೇಫ್ಟಿ ಪಿನ್ನೇ ಯೂಸ್ ಮಾಡಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಈಸಿಯಾಗಿ ತೋರಿಸ್ತಾ ಇರೋದು. ಯಾವುದೋ 1-2 ಅಷ್ಟೇ ನಾನು ಪಿನ್ ಹಾಕಿರೋದು, ಆಲ್ಮೋಸ್ಟ್ 1 ಅಥವಾ 2 ಅಷ್ಟೇ. ಸೊ ಇವಾಗ ನೀವೇ ನೋಡಿ, ನಾನು ಹಿಂದೆ ಮತ್ತು ಮುಂದೆ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೆರಿಗೆಗಳನ್ನೆಲ್ಲನೂ. ಈ ರೀತಿ ಅಂಚಿನ ಸ್ಯಾರಿ ಅಥವಾ ಈ ಥರ ಬಾರ್ಡ್ರ್ ಸ್ಯಾರಿ ಇದ್ದರೆ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲಕ್ಷ್ಮಿಗೆ ಉಡಿಸ್ಬೇಕಾದ್ರೆ ಸ್ಯಾರಿ ಆಲ್ಮೋಸ್ಟ್ ಬಾರ್ಡ್ರ್ ಸ್ಯಾರಿನೇ ಯೂಸ್ ಮಾಡಿ, ಲುಕ್ಕು ತುಂಬಾ ಸೂಪರಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತಂದೇಳಿ. ಇವಾಗ ನೆರಿಗೆ ಎಲ್ಲ ಸೆಟ್ ಮಾಡಾಯಿತು. ಇವಾಗ ನಾನು ಸೆರಗು ಹಾಕ್ತಾ ಇದ್ದೀನಿ ನೋಡಿ. ನಾನು ಹಿಂದೆಯಿಂದ ತೊಗೊಂಡು ಮುಂದೆ ಈ ಥರ ವಿ ಶೇಪ್ ಬರಬೇಕು, ಆ ರೀತಿ ನಾನು ಅಡ್ಜಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಆಮೇಲೆ ಹಿಂಗೆ ಹಾಕಬೇಕಾದ್ರೆ 2 ಕಡೆ ಬಾರ್ಡ್ರು ಕಾಣಿಸ್ಬೇಕು, ಆ ಥರ ಹಾಕಿ ಈ ರೀತಿ ಮಾಡಿ ಮಧ್ಯದಲ್ಲಿ ಈ ಥರ ಚೋಕ್ ಥರ ವಿ ಶೇಪಲ್ಲಿ ಹಾಕಿ. ಸೊ ಆವಾಗ 2 ಕಡೆ ಬಾರ್ಡ್ರ್ ಕಾಣಿಸುತ್ತೆ, ಒಂಥರ ಲುಕ್ಕು ಚೆನ್ನಾಗಿರುತ್ತೆ. ಮತ್ತು ಇಲ್ಲಾಂದರೆ ಹಂಗೆ ಹಾಕಿದರೆ ಬಾರ್ಡ್ರ್ ಕಾಣಿಸೋದಿಲ್ಲ, ಒಂದು ಸೈಡ್ ಇನ್ನೊಂದು ಸೈಡ್ ಬಾರ್ಡ್ರ್ ಕಾಣಿಸುತ್ತೆ ಅಂತಂದೇಳಿ. ನೋಡಿ ಆ ರೀತಿ ಮಾಡಿದ್ನಲ್ಲ ವಿ ಶೇಪಲ್ಲಿ, ಆ ರೀತಿ ಮಾಡಿ ಒಂದು ಸೇಫ್ಟಿ ಪಿನ್ ಆದರೂ ಹಾಕಿ, ಇಲ್ಲಾಂದರೆ ನಾನು ಒಂದು ಥ್ರೆಡ್ ಕಟ್ತಾ ಇದ್ದೀನಿ ದಾರನ. ಸೊ ಆ ಒಂದು ದಾರ ಆದರೂ ಕಟ್ಕೊಳ್ಳಿ. ನಾನು ದಾರ ಅಷ್ಟೇ ಕಟ್ತಾ ಇರೋದು, ಪಿನ್ ಏನು ಹಾಕಿಲ್ಲ ಅದಕ್ಕೂ ಸಮೇತ ನಾನು. ಈ ರೀತಿ ಹಾಕಿದರೆ ನಾವು ಸೊಂಟದ ಡಾಬ ಕಟ್ಟಬೇಕಾದ್ರೂ ಚೆನ್ನಾಗಿ ಕಾಣುತ್ತೆ ಅಂತಂದೇಳಿ. ಮತ್ತು
ಟೈಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಒಂದು ಶೇಪ್ ಕಾಣುತ್ತೆ ನೀಟಾಗಿ. ಸೊ ಜ್ಯುವೆಲರ್ಸ್ ಎಲ್ಲ ಹಾಕ್ತೀವಲ್ಲ ಆವಾಗ ನೋಡೋಕ್ಕೆ ಲುಕ್ಕು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಂದೇಳಿ ಇವಾಗ ನಾನು ದೇವಿ ಪದ್ಮಾಸನದಲ್ಲಿ ಕೂತ್ಕೊಂಡಿದ್ದಾಳೆ ಅನ್ನೋ ಥರ ಲುಕ್ಕು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನ್ಯೂಸ್ ಪೇಪರಲ್ಲಿ ನಾನು 2 ಬೌಲ್ ಥರ ಮಾಡ್ಕೊಂಡಿದ್ದೀನಿ. 2 ಬಾಲ್ ಥರ ಮಾಡ್ಕೊಂಡ್ರೆ 2 ಸೇಮ್ ಇರಬೇಕು ಸೈಜು. ಸೊ 2 ಸೈಡ್ ಇಟ್ಟಾಗಿ ನೋಡೋಕ್ಕೆ ಒಂದೇ ಥರ ಕಾಣಿಸ್ಬೇಕು. ಒಂದು ಚಿಕ್ಕದು ದೊಡ್ಡದು ಆದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಸೊ ನಾನು ಎರಡನ್ನೂ ಒಂದೇ ಸೈಜ್ ಮಾಡ್ಕೊಂಬಿಟ್ಟು ನೋಡಿ, ಆ ಸೈಡ್ ಒಂದು ಈ ಸೈಡ್ ಒಂದು ಎಲ್ಲಿ ನೆರಿಗೆ ಮಾಡ್ಕೊಂಡಿರ್ತೀವಲ್ಲ ಅದ್ರ ಕೆಳಗಡೆ ಇಡ್ತಾ ಇದ್ದೀನಿ. ಸೊ ನಾನು ಮೇಲಿನ ನೆರಿಗೆ ಮಾಡ್ಕೊಂಡಿನ ಅಲ್ಲಾದರೂ ಇಡ್ಬೋದು, ಅಥವಾ ಇನ್ನೊಂದು ಕೆಳಗಡೆ ಇನ್ನೊಂದು ಸ್ಟೆಪ್ ಇದೆಯಲ್ವ, ಸೊ ಅಲ್ಲಾದರೂ ಇಡ್ಬೋದು. ನಿಮಗೆ ಯಾವ ಕಡೆ ಅಡ್ಜಸ್ಟ್ ಆಗುತ್ತೆ ನೋಡಿ, ನೋಡೋಕ್ಕೆ ಎಲ್ಲಿ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ, ಯಾವ ಕಡೆ ಸೆಟ್ ಆಗುತ್ತೆ ನೋಡಿ ಅಲ್ಲಿ ಇಡಿ, ಓಕೆನಾ. ಸೊ ನೋಡೋಕ್ಕೆ ಅದು ಪದ್ಮಾಸನಲ್ಲಿ ಕೂತ್ಕೊಂಡಿದ್ದಾಳೆ ಲಕ್ಷ್ಮಿ ಅನ್ನೋ ಥರ ಆಗಬೇಕು. ಆ ರೀತಿ ಲುಕ್ಕು ಕ್ರಿಯೇಟ್ ಮಾಡಿ ಆವಾಗ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲಕ್ಷ್ಮಿ ಹೀಗೆ ಕೂತ್ಕೊಂಡಿದ್ದಾಳೆ ಅನ್ನೋ ಥರನೇ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಒಂದು ಪೇಪರ್ ಬೌಲ್ನ 2 ಕಡೆ ಇಟ್ಟಿದ್ದೀನಿ. ಲಕ್ಷ್ಮಿಗೆ ಇವಾಗ ಆಭರಣಗಳು ಹಾಕ್ತಾ ಇದ್ದೀನಿ. ಇದನ್ನು ನಾನು ಯೂಸ್ ಮಾಡೋದಿಲ್ಲ, ದೇವಿಗೆ ಅಂತಂದೇಳಿ ತರಿಸಿ ಇಟ್ಕೊಂಡಿದ್ದೆ. ಸೊ ಈ ವರ್ಷ ನಾನು ಇವನ್ನೇ ಯೂಸ್ ಮಾಡೋದು. ಸೊ ಇವಾಗನ್ನ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದೇಳಿ. ಯಾವಾಗಲೂ ಅಷ್ಟೇ, ನಾನು ದೇವರಿಗೆ ಯೂಸ್ ಮಾಡೋದನ್ನು ನಾವು ಹಾಕ್ಕೋಬಾರ್ದು, ನಾವು ಹಾಕ್ಕೊಂಡಿರೋದನ್ನು ದೇವರಿಗೆ ಯೂಸ್ ಮಾಡಬಾರ್ದು. ಸೊ ದೇವರಿಗೆ ಅಂತಂದೇಳಿ ಸಪ್ರೇಟಾಗಿ ಜ್ಯುವೆಲರ್ಸು ತರಿಸಿ ಇಟ್ಕೊಳ್ಳಿ. ಅದು ಒಂದು ಸರಿ ತರಿಸಿ ಇಟ್ಕೊಂಡ್ರೆ ಇಯರ್ಲಿ ಅವನ್ನೇ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಕೆಲವೊಬ್ಬರು ಗೋಲ್ಡ್ ಸಹ ಹಾಕ್ತಾರೆ. ಸೊ ಗೋಲ್ಡ್ ಹಾಕೋದಾದರೆ ಏನು ಮಾಡಬೇಕು, ಅದನ್ನ ನಾವು ಯೂಸ್ ಮಾಡಿರ್ತೀವಿ. ಸ್ವಲ್ಪ ಗೋಗಂಜು ಮತ್ತು ಮಿಲ್ಕು, ಅರಿಶಿನ ಇದರಿಂದ ನಾವು ತೊಳೆದ್ಬಿಟ್ಟು ದೇವಿಗೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ಬಟ್ ಅದನ್ನ ಕ್ಲೀನಾಗಿ ವಾಶ್ ಮಾಡಿ ಹಾಕಬೇಕು ದೇವರಿಗೆ ಹಾಕಬೇಕಾದ್ರೆ. ಇವಾಗ ನಾನು ಸರ, ಡಾಬು ಮತ್ತು ಸ್ವಲ್ಪ ಹಿಂದೆ ಮುಂದೆ ಏನಾದರೂ ಅಡ್ಜಸ್ಟ್ ಆಗಿದ್ದರೆ ಅದನ್ನು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇವಾಗ ಜಡೆ ಹಾಕ್ತಾಯಿದ್ದೀನಿ. ನಾವು ಹೇಗೆ ರೆಡಿ ಆಗ್ತೀವೋ ಅದೇ ಥರ ದೇವಿಗೆ ಕೂಡ ನಾವು ರೆಡಿ ಮಾಡಬೇಕು. ಆವಾಗ ನೋಡೋಕ್ಕೆ ಲುಕ್ಕು ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಲಕ್ಷ್ಮಿ. ಇವಾಗ ನಾನು ಒಂದು ತೆಂಗಿನಕಾಯಿ ಇಟ್ಟಿದ್ದೀನಿ. ಜಸ್ಟ್ ನಾನು ವಿಡಿಯೋಗೆ ಅಷ್ಟೇ ಇಟ್ಟಿರೋದು, ಚೆನ್ನಾಗಿರೋದು ತೊಗೊಂಡು ಇಡಿ, ಓಕೆನಾ. ನೀವು ಪೂಜೆ ಮಾಡೋ ಟೈಮಲ್ಲಿ ಸದ್ಯಕ್ಕೆ ನಾನು ವಿಡಿಯೋಗೋಸ್ಕರ ನಾನು ಇಟ್ಟಿರೋದು. ಆಮೇಲೆ ಮುಖವಾಡ ಇಟ್ಬಿಟ್ಟು ಮೇಲೆ ಒಂದು ಆ ಥರ ಡಿಸೈನಾಗಿ ಬರುವಂಥ ಅದಕ್ಕೇನಂತಾರೆ ಗೊತ್ತಿಲ್ಲ ನನಗೆ. ಸೊ ಅದನ್ನು ಕೂಡ ಇಟ್ಟಿದ್ದೀನಿ. ನೋಡಿ ಫೈನಲ್ ಲುಕ್ ಈ ಥರ ಇದೆ ಲಕ್ಷ್ಮೀದು, ಎಷ್ಟು ಚೆನ್ನಾಗಿದೆ ಅಂತಂದೇಳಿ. ಒಂದು ಹೂವಿನ ಹಾರ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹೂವಿನ ಹಾರ ಇದ್ದಿಲ್ಲ. ಸೊ ಹಾಗೆ ಒಡವೆಗಳೆಲ್ಲ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತಂದೇಳಿ. ಚೆನ್ನಾಗಾಗಿದೆನಾ? ಸೊ ವಿಡಿಯೋ ನೋಡಿದ್ರಲ್ಲ ಕೊನೆವರೆಗೂ, ದಯವಿಟ್ಟು ವಿಡಿಯೋ ನೋಡಿದವರು ಕಮೆಂಟ್ ಮಾಡಿ ಹೇಗಿದೆ ಅಂತಂದೇಳಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಒಳ್ಳೆಯ ವಿಡಿಯೋದಲ್ಲಿ ಬರ್ತೀನಿ. ನಮಸ್ಕಾರ.